ಎಲ್ಲರಿಗೂ ನಮಸ್ಕಾರಗಳು. ಇಂದು ಟೆನ್ಷನ್ ಬಿಸಿ ಟೈಮ್ ಇಲ್ಲ ಎಂಬಂತಹ ಮಾತುಗಳು ಎಲ್ಲೆಲ್ಲೂ ಕೇಳಿ ಬರುತ್ತಿವೆ. ಇದಕ್ಕೆ ಕಾರಣವಾದರೂ ಏನು? ಮಾನಸಿಕ ಶಾಂತಿ ಇಲ್ಲದಿರುವುದು. ಹಾಗಾದರೆ ಮಾನಸಿಕ ಶಾಂತಿ ಎಂದರೇನು? ಅಶಾಂತಿಗೆ ಕಾರಣವೇನು? ಇದರಿಂದಾಗುವ ದುಷ್ಪರಿಣಾಮ ಏನು? ಮಾನಸಿಕ ಶಾಂತಿಯನ್ನು ಸಿದ್ಧಿಸಿಕೊಳ್ಳುವುದು ಹೇಗೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ತಿಳಿಯೋಣ. ಮಾನಸಿಕ ಶಾಂತಿ ಎಂದರೆ ಎಲ್ಲ ಬಗೆಯ ದುಗುಡಗಳಿಂದ, ಆತಂಕಗಳಿಂದ ಮುಕ್ತವಾಗಿರುವುದು, ಅಸಮಾಧಾನಗಳಿಂದ ಮನಸ್ಸನ್ನು ಮುಕ್ತವಾಗಿರಿಸಿಕೊಳ್ಳುವುದು, ಸಮಾಧಾನದಿಂದ ಇರುವುದು. ಇದು ಆಂತರಿಕವಾಗಿ ಮೂಡಿಬರುವಂಥದ್ದು. ಇದು ಒಂದು ಬಗೆಯ ಸಂತೃಪ್ತಿ, ಮಾನಸಿಕ ಸಂತೃಪ್ತಿ. ಇದಕ್ಕೆ ಮಾನಸಿಕ ಶಾಂತಿ ಎನ್ನಬಹುದು. ಮಾನಸಿಕ ಶಾಂತಿ ಇಲ್ಲದಿದ್ದರೆ ಅಥವಾ ಅಶಾಂತಿ ಉಂಟಾಗುವುದಕ್ಕೆ ಕಾರಣವಾದರೂ ಏನು? ಮಾನಸಿಕ ಅಶಾಂತಿಗೆ ಹಲವಾರು ಕಾರಣಗಳಿವೆ. ಅವುಗಳು ಯಾವುವೆಂದರೆ ಇಂದಿನ ನಗರ ಜೀವನದ ಜಂಜಾಟಗಳು, ಮಾಧ್ಯಮಗಳ ಆಕರ್ಷಣೆಗಳು, ಗಗನಕ್ಕೇರುತ್ತಿರುವ ಬೆಲೆಗಳು, ತೀರದ ದಾಹ, ನಿಲ್ಲದ ಓಟ, ಬಯಕೆಗಳ ಈಡೇರಿಕೆಗಾಗಿ ಅವಿಶ್ರಾಂತ ದುಡಿಮೆ. ಇದೆಲ್ಲದರಿಂದ ದೇಹಾಯಾಸವಾಗುತ್ತದೆ. ದೇಹಾಯಾಸದಿಂದ ಮಾನಸಿಕ ದುಗುಡ, ಆತಂಕ ಹೆಚ್ಚಾಗುತ್ತದೆ. ಕ್ರಮೇಣ ಮಾನಸಿಕ ಶಾಂತಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗೆ ಹಲವಾರು ಕಾರಣಗಳಿಂದ, ಅದರ ಜೊತೆಗೆ ವಿದೇಶಿ ಜೀವನದ ಆಕರ್ಷಣೆ, ಇದೆಲ್ಲದರಿಂದ ಮಾನಸಿಕವಾಗಿ ಅಶಾಂತಿಗೆ ಒಳಗಾಗುತ್ತೇವೆ. ಇದರಿಂದಾಗುವಂತಹ ದುಷ್ಪರಿಣಾಮ ಏನು? ಒಮ್ಮೆ ನಾವು ಮಾನಸಿಕ ಅಶಾಂತಿಗೆ ಒಳಗಾದರೆ ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅಷ್ಟೇ ಅಲ್ಲದೆ ದೇಹಾರೋಗ್ಯದ ಮೇಲೂ ಕೂಡ ಪ್ರಭಾವ ಬೀರುತ್ತದೆ ಅಥವಾ ಪರಿಣಾಮ ಬೀರುತ್ತದೆ. ನಾವು ಮಾನಸಿಕ ಅಶಾಂತಿಗೆ ಒಳಗಾದರೆ ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ. ಸ್ಟ್ರೆಸ್ಸು ಟೆನ್ಷನ್ ಅಂತೀವಲ್ಲ, ಆ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ ಜಾಸ್ತಿ ಆಗುತ್ತೆ. ಇದರಿಂದಾಗಿ ದೇಹ ಕೂಡ ಹಲವು ಕಾಯಿಲೆಗಳಿಗೆ ಒಳಗಾಗುತ್ತದೆ. ಇಂದು ಮಧ್ಯ ವಯಸ್ಸು ದಾಟುವ ಮೊದಲೇ ಹೆಚ್ಚಿನ ಜನರು ಹಲವಾರು ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ. ನಮ್ಮ ದೇಶದಲ್ಲಿ 60% ಹೆಚ್ಚಿನ ಜನ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಗ್ಯಾಸ್ ಟ್ರಬಲ್, ಅರೆ ತಲೆನೋವು, ಬೊಜ್ಜು ಮತ್ತು ಒಂದು ರೀತಿಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಥವಾ ಆಸಿಡಿಟಿ ಇತ್ಯಾದಿ ಹಲವಾರು ತೊಂದರೆಗಳಿಗೆ ಒಳಗಾಗುತ್ತಿದ್ದಾರೆ. ಮಾತ್ರೆಗಳು ಆಹಾರದಂತೆ ಒಂದು ರೀತಿಯಲ್ಲಿ ಕಡ್ಡಾಯವಾಗುತ್ತಿದೆ. ಆಹಾರ ಬಿಟ್ಟರೂ ಮಾತ್ರೆಗಳ ಸೇವನೆ ಬಿಡದಂತಹ ಪರಿಸ್ಥಿತಿಗೆ ಜನ ಇಂದು ಒಳಗಾಗುತ್ತಿದ್ದಾರೆ. ಇದಕ್ಕೆಲ್ಲ ಪರಿಹಾರವೇನು? ಇದರಿಂದ ನಾವು ಮುಕ್ತವಾಗುವುದು ಹೇಗೆ? ಮುಕ್ತವಾಗಬೇಕಾದರೆ, ಇದರಿಂದ ಪಾರಾಗಬೇಕಾದರೆ ನಾವು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಬೇಕು. ಮಾನಸಿಕ ನೆಮ್ಮದಿಯನ್ನು ಕಾಯ್ದುಕೊಳ್ಳಬೇಕು. ಇದು ಹೇಗೆ ಸಾಧ್ಯ? ಇದಕ್ಕಾಗಿ ಏನು ಮಾಡಬೇಕು? ಭಗವದ್ಗೀತೆಯ ಅಧ್ಯಾಯ 17 ಶ್ಲೋಕ 16ರಲ್ಲಿ ಮಾನಸಿಕ ತಪಸ್ಸಿನ ಬಗ್ಗೆ ಹೇಳಲಾಗಿದೆ. ಮನಃ ಪ್ರಸಾದ ಸೌಮ್ಯತಂ ಮೌನಮಾತ್ಮ ವಿನಿಗ್ರಹ ಭಾವ ಸಂಶುದ್ಧಿ ರಿತ್ಯೇತತ್ ತಪೋಮಾನಸ ಮುಚ್ಯತೆ. ಇದರ ಅನುವಾದವೇನೆಂದರೆ ಮನಸ್ಸಿನ ಪ್ರಸಾದತೆ, ಸರಳತೆ, ಮೌನ, ಆತ್ಮ ಸಂಯಮ ಮತ್ತು ಅಸ್ತಿತ್ವದ ಶುದ್ಧಿ ಇವು ಮನಸ್ಸಿನ ತಪಸ್ಸು ಎಂದು ಹೇಳಲಾಗಿದೆ. ಈ ಮನಸ್ಸಿನ ತಪಸ್ಸು ಸಾಧಿಸುವುದು ಹೇಗೆ? ಇದು ಅಷ್ಟು ಸುಲಭವಾದ ಕೆಲಸವೇ? ಖಂಡಿತ ಇಲ್ಲ. ಇದನ್ನು ನಾವು ಸಾಧಿಸಬೇಕಾದರೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕು. ಮೊದಲನೆಯದಾಗಿ ಈ ಕಾಮ, ಕ್ರೋಧ, ಲೋಭ ಎಂಬಿತ್ಯಾದಿ ಅರಿಷಡ್ ವರ್ಗಗಳಿಂದ ಮುಕ್ತವಾಗಿರಬೇಕು. ಎರಡನೆಯದಾಗಿ
ಯೋಗ, ಧ್ಯಾನ, ಜಪ, ತಪ ಮುಂತಾದ ಸದಾಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕು. ಮನಸ್ಸನ್ನು ಸದಾ ಧನಾತ್ಮಕವಾದ ಚಿಂತನೆ ಮತ್ತು ಒಳ್ಳೆಯ ಸದ್ವಿಚಾರಗಳಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಯಾವಾಗಲೂ ಮನಸ್ಸು ವಿಕೃತ ಆಕರ್ಷಣೆಗಳಿಂದ ದೂರವಿರುವಂತೆ ನೋಡಿಕೊಳ್ಳಬೇಕು. ಮತ್ತು ನವನಾಗರಿಕತೆಯ ಹೆಸರಿನಲ್ಲಿ ಧೂಮಪಾನ, ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಸೇವನೆ, ಜೂಜು ಮುಂತಾದ ದುಶ್ಚಟಗಳಿಂದ ದೂರವಿರಬೇಕು. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಹೀಗೆ ಸತತವಾದ ಪ್ರಯತ್ನದಿಂದ ಮಾನಸಿಕ ತಪಸ್ಸಿನ ಮೂಲಕ ಮನಃಶಾಂತಿಯನ್ನು ಸಿದ್ಧಿಸಿಕೊಳ್ಳಬಹುದಾಗಿದೆ. ನಮ್ಮ ಮನಸ್ಸನ್ನು ಪ್ರಶಾಂತವಾಗಿ ಇರಿಸಿಕೊಳ್ಳಬಹುದಾಗಿದೆ. ಧನ್ಯವಾದಗಳು.